ನಿಮ್ಮ ಕಡೆಯಿಂದ ನನಗೆ ನೀನು ಹೋಗು ನೋಡು ಏನೋ ಸಿಗುತ್ತೆ ಅಂದರೆ ಏನು ಸಿಗುತ್ತೆ ಅಂತ ಹೇಳ್ತೀರಾ? ನಾನು ಒಂದು ಖಂಡಿತ ಬೋಧನೆ ಅಥವಾ ಇದರಲ್ಲಿ ಏನೋ ಒಂದು ನೀತಿ ಪಾಠ ಇದೆ, ಜೀವನಕ್ಕೆ ಏನೋ ಮೆಸೇಜ್ ಇದೆ ಅಂತಂದರೆ ಖಂಡಿತ ನೀವು ನೋಡಲ್ಲ ಅಂತ ನನಗೆ ಗೊತ್ತಿದೆ. ಫಸ್ಟ್ ಪಾಯಿಂಟ್, ನಿಮ್ಮ ಲೈಫಲ್ಲಿ ತುಂಬ ನೀವು ಟೆನ್ಷನಲ್ಲಿರ್ತೀರಾ, ಸಿನಿಮಾ ಮಾಡಿರೋದೇ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ. ಫಸ್ಟ್ ನೀವು ಅಲ್ಲಿ ಹೋದಾಗ ನಿಮಗೆ ಹೊರಗಡೆ ಪ್ರಪಂಚ ಮರಿಬೇಕು, ಆ ಒಂದು ಉದ್ದೇಶದಲ್ಲಿ ಮಾಡಿರೋವಂಥ ಸಿನಿಮಾ. ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಇದೆಯಾ? 100% ಇದೆ. ಇದೊಂದು ಕಾರಣ. ಇನ್ನೊಂದು, ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ, ನೀವು ವೋಟ್ ಹಾಕುವಂತಹ ನಾಯಕರನ್ನು ನೀವು ಕೂಡ ಪ್ರಶ್ನೆ ಮಾಡಬೇಕು ಅನ್ನೋವಂತಹ ಒಂದು ವಿಷಯ ಇದೆ. ಇದು 2ನೇ ಪಾಯಿಂಟು. 3ನೇದು, ನಿಮ್ಮ ಅಮ್ಮನ್ನ, ಪ್ರತಿಯೊಬ್ಬರು ಅಮ್ಮನ ಪ್ರೀತಿ ಮಾಡ್ತಾರೆ. ಸೊ ಅಮ್ಮನ್ನ ನೆನಪು ಮಾಡ್ಕೋಬೇಕು, ಅಥವಾ ಅಮ್ಮನ ಪ್ರೀತಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಅಥವಾ ಅಮ್ಮ ಎಲ್ರಿಗೂ ಇರ್ತಾರೆ, ಇದ್ದಾಗ ಅಮ್ಮನ ವ್ಯಾಲ್ಯೂ ಗೊತ್ತಿರುತ್ತೆ, ಇಲ್ಲ ಅಂತಂದರೆ ತಪ್ಪಾಗುತ್ತೆ. ಅಮ್ಮ ಎಲ್ರಿಗೂ ಸ್ಪೆಷಲೇ. ಆದರೆ ನಾವು ಕೆಲವೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಅಮ್ಮನ್ನ ಗ್ರ್ಯಾಂಟೆಡಾಗಿ ತಗೊಂಡಿರ್ತೀವಿ. ಅಂದರೆ ನಾಳೆನೂ ಇರ್ತಾರಲ್ವ ಅಮ್ಮ, ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಾನು ಹೇಳಿದ್ರೆಲ್ಲ ಮಾಡ್ತಾರೆ, ನಾನು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅನ್ನೋ ಅಂಥ ಒಂದು ಪ್ರೀತಿಯಿಂದಾಗಿ ಅಮ್ಮನ್ನ ಗ್ರ್ಯಾಂಟೆಡಾಗಿ ತಗೊಂಡಿರ್ತೀವಿ. ಈ ಸಿನಿಮಾ ನೋಡಿದಾಗ ಯಾರಿಗೆಲ್ಲ ಅಮ್ಮ ಇದ್ದಾರೆ, ಲೋಕದ ಸತ್ಯ ಏನೋ ಅಂದರೆ, ಅಮ್ಮ ಇದ್ದರೂ ಮುಂದೆ ಒಂದು ದಿನ ಅಮ್ಮ ಇಲ್ದಿರೋವಂಥ ದಿನಗಳು ಬಂದೇ ಬರುತ್ತೆ ಲೈಫಲ್ಲಿ. ಆ ದಿನಗಳು ಬಂದಾಗ ಯಾವ ರೀತಿ ನಮಗೆ ಫೀಲ್ ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ.